ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಹೋಮ್ ಮೇಡ್ ಲಾಲಿಪಾಪ್ ಅಂತ ಹೇಳ್ತೀವಿ. ಹೋಮ್ ಮೇಡ್ ಲಾಲಿಪಾಪ್ನ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಇವತ್ತು ನಾನು ಮುಂದೆ ಹುಣಸೆ ಹಣ್ಣಿಂದು ಲಾಲಿಪಾಪ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹುಣಸೆ ಹಣ್ಣಿಂದು ಲಾಲಿಪಾಪ್ ಮಾಡೋಕ್ಕೆ ನಾನು ಹುಣಸೆ ಹಣ್ಣು, ಖಾರದ ಪುಡಿ, ಉಪ್ಪು, ಜೀರಿಗೆ, ಆಮೇಲೆ ಬೆಲ್ಲ, ಸೊ ಇಷ್ಟು ಐಟಮ್ಸ್ನ ತೊಗೊಂಡ್ಬಿಟ್ಟು ಲಾಲಿಪಾಪ್ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ನಾನು ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕಲ್ಲಲ್ಲಿ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ಸಣ್ಣ ಆದ ನಂತರ ಅದಕ್ಕೆ ನಾವು ಹುಣಸೆ ಹಣ್ಣನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣು ಚೆನ್ನಾಗಿ ಕುಟ್ಕೊಳ್ಬೇಕು ನಾವು. ಸೊ ಹುಣಸೆ ಹಣ್ಣು ಸ್ವಲ್ಪ ಮೆತ್ತಗಾದ ನಂತರ ಅದಕ್ಕೆ ನಾವು ಖಾರದ ಪುಡಿ ಆಮೇಲೆ ಬೆಲ್ಲನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪುನಃ ನಾವು ಕುಟ್ಕೊಂಡು ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಈ ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಹೋಪ್ ನಿಮಗೂ ಇದೆಲ್ಲ ಹುಣಸೆ ಹಣ್ಣಿನ ಲಾಲಿಪಾಪ್ ತಿಂದಿರೋದೆಲ್ಲ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಸೊ ಹುಣಸೆ ಹಣ್ಣಿನ ಲಾಲಿಪಾಪ್ ಮಾಡೋಕ್ಕೆ ನೀವು ಯಾವ್ಯಾವ ಥರದ ಐಟಮ್ಸ್ನ ಯೂಸ್ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಚೈಲ್ಡ್ಹುಡ್ ಅಂದ್ರೇ ಒಂಥರ ಖುಷಿ ಅಲ್ವಾ. ಸೊ ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕಾಗ ಈ ಥರ ಹುಣಸೆ ಹಣ್ಣಿನ ಲಾಲಿಪಾಪ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ತುಂಬ ಅಂದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ವಾ, ಹುಣಸೆ ಹಣ್ಣಿನ ಲಾಲಿಪಾಪ್ ಮಾಡೋದು ತುಂಬಾ ಸುಲಭ. ನಾನಿವಾಗ ಚೆನ್ನಾಗಿ ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಜೀರಿಗೆ ಮತ್ತು ಖಾರ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಅದು ಮೆತ್ತಗಾಗಿದೆ. ಸೊ ಇದು ಮೆತ್ತಗಾಗಿರೋಂತಹ ಹುಣಸೆ ಹಣ್ಣನ್ನು ನಾವು ಯಾವುದಾದ್ರೂ ಸ್ಟಿಕ್ಕು, ನಾನು ಇಲ್ಲಿ ಫೋರ್ಕ್ ಇರುತ್ತಲ್ವ, ಸೊ ಯೂಶ್ವಲಿ ನಾರ್ಮಲ್ ಚಿಕ್ಕದಾಗಿರೋಂಥ ಫೋರ್ಕ್, ಅದಕ್ಕೆ ನಾನು ಚುಚ್ಬಿಟ್ಟು ಲಾಲಿಪಾಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಚೈಲ್ಡ್ಹುಡ್ ಮೆಮೊರಿ ಹುಣಸೆ ಹಣ್ಣಿನ ಲಾಲಿಪಾಪು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ಮನೆಯಲ್ಲೇ ಹುಣಸೆ ಹಣ್ಣಿಂದು ಲಾಲಿಪಾಪ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.